Hi, welcome back to my channel. I hope you are all doing good. Today I am preparing a lunch for myself. I am preparing a vegetable dal khichdi. I was craving for it from since 2 days. So let's prepare it now. I have all the veggies cut ready. So let's prepare it now. Prepare together. ದಾಲ್ನ ಓವರ್ ನೈಟೇ ಸೋಕ್ ಮಾಡಿ ಇಟ್ಟಿದ್ದೆ. ಸೊ ದಾಲ್ ಕಿಚಡಿ ಮಾಡೋದ್ರಲ್ಲೇನು ಹೊಸ ರೆಸಿಪಿ ಅಂತ ಇಲ್ಲ, ಬಟ್ ಮೈ ವೇ ಆಫ್ ಪ್ರಿಪೇರಿಂಗ್ ನಾನು ಯಾವ ಥರ ಫುಲ್ ವೆಜಿಟೇಬಲ್ಸಿಂದ ಮಾಡ್ತೀನಿ ಅಂತ ತೋರಿಸ್ಬೇಕಿತ್ತು. ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ ವಿಡಿಯೋ ಮಾಡೋದು, ಬಟ್ ಐ ವಾಂಟೆಡ್ ಟು ಶೋ, ಸೊ ಐ ಆಮ್ ಡೂಯಿಂಗ್ ಇಟ್. ಸೊ ಲೆಸ್ ಆಯಿಲ್ ಯೂಸ್ ಮಾಡ್ತೀನಿ ಯೂಶಲಿ ನಾನು. ಸೊ ಹೀಗಾಗಿ ನಾನು ಅದು ಸ್ಪ್ರೇಯರ್ ತೊಗೊಂಡಿರೋದು ಆಯಿಲ್ಗೆ. ಸೊ ಲಿಟಲ್ ಆಯಿಲ್, ಆಮೇಲೆ ಜಾಸ್ತಿ ನಾನು ಗಾರ್ಲಿಕ್ ಯೂಸ್ ಮಾಡ್ತೀನಿ ಇದರಲ್ಲಿ, ಬಿಕಾಸ್ ದಾಲ್ ಇರೋದ್ರಿಂದ ಅದು ಗಾರ್ಲಿಕ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿದ್ದು ಬರುತ್ತೆ. ಆಮೇಲೆ ಕರಿಬೇವು ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ಆಮೇಲೆ ಅದೆಲ್ಲ ಚೆನ್ನಾಗಿ ಹುರ್ಕೊಂಡು ನಾನು ಕ್ಯಾಪ್ಸಿಕಮ್ ಹಾಕ್ಕೊಂಡು ಮತ್ತು ಆನಿಯನ್ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ವಿಲ್ ಯೂಸ್ ಆಲ್ ದ ವೆಜಿಟೇಬಲ್ಸ್. ಎಷ್ಟು ವೆಜಿಟೇಬಲ್ಸು ಪಾಸಿಬಲ್ ಆಗುತ್ತೆ ಅಷ್ಟು ವೆಜಿಟೇಬಲ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇದರಲ್ಲಿ. ಆಮೇಲೆ ಸ್ವಲ್ಪ ಚಿಲ್ಲಿ ಕೂಡ ಹಾಕ್ಕೊತೀನಿ. ಅದು ಸ್ವಲ್ಪ ಸ್ಲೈಸ್ ಕಟ್ ಮಾಡಿರೋದು ಅಷ್ಟೇ ಹಾಕ್ತೀನಿ, ಬಿಕಾಸ್ ಜಾಸ್ತಿ ಸ್ಪೈಸ್ ಆಗಿ ಬರುತ್ತೆ ಅಂತ. ಬೀನ್ಸು, ಕ್ಯಾರೆಟು, ಆಲೂ, ಆಮೇಲೆ ಇನ್ನೂ ಏನಾದರೂ ನನ್ನ ಕಡೆ ಜಾಸ್ತಿ ವೆಜಿಟೇಬಲ್ಸ್ ಇದ್ದರೆ ಆಮೇಲೆ ಯೂಸ್ ದ್ಯಾಟ್ ಆಲ್ಸೋ. ಆಮೇಲೆ ಟೊಮೆಟೊ ಹಾಕ್ತೀನಿ ಲಾಸ್ಟಿಗೆ. ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹುರ್ಕೊಂಡು ಆದಮೇಲೆ ಸೊ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಕುಕ್ ಮಾಡಿ, ಸೊ ನಾನು ಸ್ವಲ್ಪ ಬೇರೆ ಥರ ಮಾಡ್ತೀನಿ ಇದನ್ನು ದಾಲ್ ಕಿಚಡಿನ. ಐ ಡೋಂಟ್ ನೋ ಇದೇ ಪ್ರೊಸೀಜರ ಅಥವಾ ಏನೋ ಬೇರೆ ಥರ ಇದೆನಾ ಅಂತ, ಬಿಕಾಸ್ ಮೈ ಮಾಮ್ ಮತ್ತು ಮೈ ಆಂಟ್ ಹೆಂಗೆ ಮಾಡ್ತಾರೆ ಅಂದರೆ ರೈಸ್ ಮತ್ತು ದಾಲ್ನ ಫಸ್ಟ್ ಕುಕ್ ಮಾಡಿಬಿಟ್ಟು ದೆನ್ ದೇ ವಿಲ್ ಗಿವ್ ಒಗ್ಗರಣೆ ಫಾರ್ ದ್ಯಾಟ್. ಬಟ್ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ವೆಜಿಟೇಬಲ್ಸ್ ಜೊತೆ ದಾಲ್ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಬಾಯ್ಲ್ ಮಾಡಿಬಿಡ್ತೀನಿ. ದೆನ್ ಅದೇ ಇದರಲ್ಲಿ ನಾನು ರೈಸ್ ಹಾಕಿ ಸ್ವಲ್ಪ ಬೇಕಿರೋಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಇಟ್ಟು ಅದನ್ನು 3 ವಿಸಿಲ್ಸ್ ಬರೋವರೆಗೂ ಕುಕ್ ಮಾಡ್ಕೊತೀನಿ. ಐ ಡೋಂಟ್ ನೋ, ಬಟ್ ಮೈ ಮಾಮ್ ಯೂಸ್ ಟು ಡೂ ಲೈಕ್ ದ್ಯಾಟ್. ಇವನ್ ಆಂಟಿನೂ ಮಾಡ್ತಾರಲ್ವ, ಸೊ ಅವರು ಅದೇ ಥರ ಮಾಡೋದು. ಅದೇ ಥರನೂ ನಾನು ಮಾಡಿದೆ, ಬಟ್ ನನಗದು ಯಾಕೋ ಅಷ್ಟು ಟೇಸ್ಟಿ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ, ಈಸಿ ಆ್ಯಂಡ್ ಕ್ವಿಕ್. 10 to 15 ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಎಲ್ಲ ವೆಜಿಟೇಬಲ್ ಜಲ್ದಿ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ. ಅಷ್ಟರಲ್ಲಿ ಸ್ವಲ್ಪ ಮೇಜರ್ ಹೆಡ್ಏಕ್ ಪ್ರಾಬ್ಲಮ್ ಇದು ಅಂದರೆ ಕ್ಲೀನಿಂಗ್ ಮಾಡ್ಕೊಂಡ್ಬಿಡೋದು. ಸ್ವಲ್ಪ ನಾನು ಅದನ್ನು 3 ವಿಸಿಲ್ ಹಾಕೋದ್ರಲ್ಲಿ ನಾನೆಲ್ಲ ಕ್ಲೀನಿಂಗ್ ಮಾಡ್ಕೊಂಡ್ಬಿಟ್ರೆ ಸೊ ಮೇಜರ್ ಕೆಲಸ ಮುಗಿದ್ಬಿಡುತ್ತೆ. ದೆನ್ ಆಮೇಲೆ ರೆಡಿ ಆದಮೇಲೆ ಆರಾಮ್ಸೆ ಕುತ್ಕೊಂಡು ಬಿಸಿಯಾಗಿ ಎಂಜಾಯ್ ಮಾಡ್ಬೋದು. ಸೊ ಇದನ್ನು 3 ವಿಸಿಲ್ ಹಾಕೋವರೆಗೂ ಸ್ವಲ್ಪ ಜಾಸ್ತಿ ನೀರಿಟ್ಟಿರೋದ್ರಿಂದ ಅದು ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬರೋಕ್ಕಂತ ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಆಮೇಲೆ ವೆಜಿಟೇಬಲ್ಸು ಚೆನ್ನಾಗಿ ಕುಕ್ ಆಗಿರುತ್ತೆ. ಸೊ ಇವತ್ತು ಸ್ಯಾಟರ್ಡೇ ಆಗಿದ್ದರಿಂದ ನನಗೆ ಏನೂ ಬೇರೆ ತಿನ್ನೋಕ್ಕೆ ಮನಸ್ಸಿಲ್ಲ. ಇವನ್ ಪನ್ನೀರ್ ಕೂಡ ಮಾಡ್ಕೊಳ್ಳೋಕ್ಕೆ ನನಗೆ ಯಾಕೋ ತಿನ್ನಬೇಕು ಅನಿಸ್ಲಿಲ್ಲ. ಸೊ ಹಾಗಾಗಿ ನಾನು ಓನ್ಲಿ ದಾಲ್ ಕಿಚಡಿ ಮಾಡ್ಕೊತಿದ್ದೀನಿ ವಿತ್ ಲಾಟ್ಸ್ ಆಫ್ ವೆಜಿಟೇಬಲ್ ಮತ್ತು ದಾಲ್. 3 ವಿಸಿಲ್ಸ್ ಬರೋವರೆಗೂ ಕುಕ್ ಮಾಡಿಕೊಂಡು ಮಮ್ಮಿ ನನಗೆ ಗೀ ಕಳಿಸ್ತಾರೆ ಮನೆಯಲ್ಲೇ ಮಾಡಿರೋದು. ಸೊ ಅದನ್ನೇ ಯೂಸ್ ಮಾಡೋದು, ನಾನು ಇಲ್ಲಿ ಎಲ್ಲ ತಗೊಳ್ಳಲ್ಲ. ಸೊ ನಾನು ಅದನ್ನೇ ಯೂಸ್ ಮಾಡಿಕೊಂಡು ಯೂಶ್ವಲಿ ರೈಸ್ಗೆ ಆಗಲಿ ಅದಕ್ಕೆ ಆಗಲಿ ನಾನು ಸ್ವಲ್ಪ ಗೀ ಜಾಸ್ತಿ ಪ್ರಿಫರ್ ಮಾಡ್ತೀನಿ, ಬಿಕಾಸ್ ಟೇಸ್ಟಿಗೂ ಆಯಿತು ಆ್ಯಂಡ್ ಇಟ್ಸ್ ಹೆಲ್ದಿ ಕೂಡ. ಸೊ ಲೆಟ್ಸ್ ಹ್ಯಾವ್ ಅ ಲಂಚ್. ಆ್ಯಕ್ಚುಲಿ ಸಖತ್ ಬಿಸಿ ಇದೆ, ಅದು ಇವಾಗಲೇ ಜಸ್ಟ್ ತೆಗ್ದಿರೋದು ನಾನು. ಇಟ್ಸ್ ಸೂಪರ್ ಹಾಟ್. ಸೊ ಲೆಟ್ಸ್ ಟೇಸ್ಟ್ ಇಟ್ ಆ್ಯಂಡ್ ಟ್ರೈ ಇಟ್. ನೀವು ಏನಾದರೂ ದಾಲ್ ಕಿಚಡಿನ ಟ್ರೈ ಮಾಡಿದರೆ ನಿಮ್ದು ಯಾವ ಥರ ಬೇರೆ ರೆಸಿಪಿ ಇದ್ದರೆ ನನಗೆ ತಿಳಿಸಿ. ಇವನ್ ಐ ವಿಲ್ ಟ್ರೈ ದ್ಯಾಟ್. ಓಕೆ, ಲೆಟ್ಸ್ ಸಿಗೋಣ ಮತ್ತೆ ಅಂತ ಹೇಳಿ ಟಾಟಾ, ಬಾಯ್ ಬಾಯ್ ಟು ದಿಸ್ ವ್ಲಾಗ್.